ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 116ನೆಯ ಪದ್ಯವನ್ನು ಅನುಸಂಧಾನ ಮಾಡೋಣ. ನಿಯತಮಧಿರುರೋಹ ತ್ವಾಂ ಅನಾಧೇಯ ಶಕ್ತಿಂ ನಿಜ ಚರಣ ಸರೋಜೆ ಶಕ್ತಿ ಮಾಧಾತು ಕಾಮಃ ಸ ಕಥಮಿತರಥಾ ತ್ವಾಂ ನ್ಯಸ್ಯ ರಾಮೋ ವಿಜಹ್ರೆ ದೃಶದುಪಚಿತ ಭೂಮೌ ದಂಡಕಾರಣ್ಯ ಭಾಗೆ. ಅರ್ಥ ಹೀಗಿದೆ: ಪಾದುಕೆಯೇ, ರಾಮ ಶ್ರೀರಾಮನು ನಿಜ ಚರಣ ಸರೋಜೆ ಕಮಲದಂತೆ ಕೋಮಲವಾದ ತನ್ನ ಪಾದಗಳಲ್ಲಿ ಶಕ್ತಿಂ ಸಾಮರ್ಥ್ಯವನ್ನು ಆಧಾತು ಕಾಮಃ ತಂದುಕೊಳ್ಳಬೇಕೆಂಬ ಆಸೆಯಿಂದ ಅನಾಧೇಯ ಶಕ್ತಿಂ ಸಹಜವಾಗಿ ಶಕ್ತಿಯುಳ್ಳ ತ್ವಾಂ ನಿನ್ನನ್ನು ಅಧಿರುರೋಹ ಹತ್ತಿ ನಿಂತನು. ನಿಯತಂ ಇದು ನಿಶ್ಚಯ. ಇತರತ ಹಾಗಿಲ್ಲದಿದ್ದರೆ ಸಹ ರಾಮನು ತ್ವಾಂ ನಿನ್ನನ್ನು ನ್ಯಸ್ಯ ಭರತನಲ್ಲಿ ಬಿಟ್ಟು ದೃಶಿತ್ ಉಪಚಿತ ಭೂಮೌ ಒರಟು ಕಲ್ಲು ಮುಳ್ಳುಗಳಿಂದ ಕೂಡಿದ ದಂಡಕಾರಣ್ಯ ಭಾಗೆ ದಂಡಕಾರಣ್ಯದ ಸ್ಥಳಗಳಲ್ಲಿ ಕಥಂ ವಿಜಹ್ರೆ ಹೇಗೆ ಸಂಚರಿಸಿದನು. ಇದರ ಕನ್ನಡ ಅನುವಾದ ಹೀಗಿದೆ: ಸಹಜ ವಹ ಶಕ್ತಿ ಸಾಮರ್ಥ್ಯಮಂ ತಳೆದ ನಿನ್ನಂ ತನ್ನೆಯ ಕೋಮಲ ವಹ ಚರಣ ಕಮಲಗಳಲ್ಲಿಯೂ ಆ ಬಲವನಾಕರ್ಷಿಪ ಆಸೆಯಂ ರಾಮ ನಿನ್ನನ್ನೇರಿ ನಿಂತನೆಂಬುದು ನಿಜ. ಅಂತಿಲ್ಲದಿರೆ ನಿನ್ನಂ ಭರತನಲ್ಲಿ ಬಿಟ್ಟು ಒರಟು ಕಲ್ಲು ಮುಳ್ಳುಗಳಿಂ ಘೋರವಹ ದಂಡಕ ವನದಿ ಎಂತು ನಡೆದಿರ್ಪಂ. ಪಾದುಕೆಯೇ, ನಿನ್ನಲ್ಲಿರುವ ಸಹಜ ಶಕ್ತಿಯನ್ನು ತಾನೂ ಪಡೆದುಕೊಳ್ಳಬೇಕೆಂಬ ಆಸೆಯಿಂದ ಶ್ರೀರಾಮನು ನಿನ್ನನ್ನೇರಿ ನಿಂತದು ನಿಜ. ಇಲ್ಲವಾದರೆ ನಿನ್ನನ್ನು ಭರತನಲ್ಲಿ ಬಿಟ್ಟು ಸುಕುಮಾರನಾದ ಅವನು ಕಲ್ಲು ಮುಳ್ಳುಗಳಿಂದ ತುಂಬಿದ ದಾರಿ ಇರುವ ಘೋರ ಅರಣ್ಯದಲ್ಲಿ ಹೇಗೆ ನಡೆದನು? ಹೀಗೆಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ಶ್ರೀರಾಮಚಂದ್ರ ಚಕ್ರವರ್ತಿಯ ಮಗ, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವನು. ಮೃದುವಾದ ರತ್ನಗಂಬಳಿಗಳ ಮೇಲೆಯೇ ಪಾದಗಳನ್ನು ಊರಿ ನಡೆದವನು. ಅವನ ಪಾದಗಳು ತಾವರೆ ಹೂವಿನಂತೆ ಅತಿ ಕೋಮಲ. ಆದರೆ ಈಗ ಅವನ ಮುಂದೆ 14 ವರ್ಷಗಳ ವನವಾಸ ಇದೆ. ದಂಡಕಾರಣ್ಯದ ಕಲ್ಲು ಮುಳ್ಳುಗಳಿಂದ ತನ್ನನ್ನು ಸಂರಕ್ಷಿಸಿಕೊಳ್ಳಲು ಪಾದುಕೆ ಬೇಕೇ ಬೇಕಿತ್ತು. ಅಂತಹ ಪಾದುಕೆಗಳನ್ನೂ ಭರತನಿಗೆ ಕೊಟ್ಟು ಬಿಟ್ಟನು. ಹಾಗೆ ಕೊಡುವಾಗ ಅದನ್ನು ಏರಿ ನಿಂತಾಗ ಪಾದುಕೆಗಳ ಒರಟು ಕಲ್ಲು ಹಾಗೂ ಮುಳ್ಳುಗಳಿಂದ ಕೂಡಿದ ದಾರಿಯಲ್ಲಿ ನಡೆಯುವ ಸಹಜ ಶಕ್ತಿಯು ತನಗೂ ಬರಲಿ ಎಂಬ ಆಸೆಯಿಂದ ಧರಿಸಿದನು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಅಂದರೆ ಭಗವಂತ ಪಾದುಕೆಗಳಿಂದ ಅಂತಹ ಶಕ್ತಿಯನ್ನು ಆಸೆಪಟ್ಟನು ಎಂದಾಯಿತು. ಸರ್ವಶಕ್ತನಾದ ಭಗವಂತನಿಗೆ ಯಾರಾದರೂ ಶಕ್ತಿ ಕೊಡಬೇಕೇ? ಅವನಿಗೆ ಇಂತಹದೊಂದು ಆಸೆಯೇ? ಇದೇನು ದೇಶಿಕರ ವಿಪರೀತ ಕವಿಕಲ್ಪನೆ ಎಂದು ಕೇಳಬೇಡಿ. ಬ್ರಹ್ಮಾಂಡವೇ ತನ್ನದಾಗಿರುವಾಗ ಶ್ರೀಹರಿಯು ವಾಮನಾವತಾರದಲ್ಲಿ ಬಂದು ಕೇವಲ 3 ಅಡಿ ಜಾಗವನ್ನು ಬಲಿಯಿಂದ ಬೇಡಲಿಲ್ಲವೇ? ತಾನು ಸರ್ವಶಕ್ತನಾಗಿದ್ದರೂ ಸುಗ್ರೀವನಿಂದ ಸಹಾಯವನ್ನು ಪಡೆಯಲಿಲ್ಲವೇ? ಸೀತೆ ಕಾಣದೆ ಹೋದಾಗ ಕಂಗೆಟ್ಟು ಕಣ್ಣೀರಿಟ್ಟು, ಸೀತೆ ಪ್ರಿಯೇ, ನಿನ್ನನ್ನು ಬಿಟ್ಟು ಹೇಗೆ ಬದುಕಲಿ ಎಂದು ಹಲುಬಿದನಲ್ಲ, ಅವನು ಸರ್ವಶಕ್ತನಲ್ಲವೇ? ಅಮ್ಮ, ನನಗೆ ಭಯವಾಗುತ್ತೆ ಎಂದು ಕೃಷ್ಣ ಯಶೋದೆಯನ್ನು ಅಪ್ಪಿ ಹಿಡಿದು ಅವಳ ಸೆರಗಿನಲ್ಲಿ ಅಡಗಿಕೊಳ್ಳುತ್ತಿದ್ದನಲ್ಲ, ಇಂತಹ ಮರುಳು ಮಾಡುತ್ತಿದ್ದವನು ಸರ್ವಶಕ್ತನಲ್ಲವೇ? ಕಾಣದೇ ಹೋಗಿದ್ದ ಸೀತೆಯನ್ನು ಕಂಡುಬಂದು ಅವಳ ಸುದ್ದಿಯನ್ನು ತಂದ ಹನುಮನಿಗೆ, ಹನುಮ, ನನ್ನ ಪ್ರಾಣ ಉಳಿಸಿದೆಯಲ್ಲೋ, ನಾನು ನಿನಗೇನು ಕೊಡಲಿ, ನನ್ನನ್ನೇ ಕೊಡುತ್ತೇನೆ ಎಂದು ಬಿಗಿದಪ್ಪಿದನಲ್ಲ, ಆ ಸರ್ವಶಕ್ತ ಶ್ರೀರಾಮ ಪ್ರೀತಿಯಿಂದ. ಈಗಲೂ ಈ ಸಂದರ್ಭದಲ್ಲೂ ಶ್ರೀರಾಮಚಂದ್ರನು ರತ್ನಮಣಿ ಭೂಷಿತ ಹೇಮ ಪಾದುಕೆಗಳನ್ನು ಏರಿ ನಿಂತು ತನ್ನ ಕಾಲುಗಳ ಕಾಂತಿಯಿಂದ ಪಟ್ಟಾಭಿಷೇಕವನ್ನು ಮಾಡಿ ಬಿಗಿದಪ್ಪಿ ಪ್ರೀತಿಯಿಂದ ಭರತನ ಜೊತೆ ಕಳಿಸುವಾಗ, ಮುಂದೆ ನೀನಿಲ್ಲದೆ ನನ್ನ ಗತಿಯೇನು? ನಿನ್ನ ಶಕ್ತಿ ನನ್ನ ಪಾದಗಳಲ್ಲೂ ಇರಲಿ ಎಂದಿರುವುದು ನಿಶ್ಚಯ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಭಗವಂತ ಭಾಗವತರ ಸಂಬಂಧವೇ ಹಾಗೆ. ಭಗವಂತನಲ್ಲಿ ಭಕ್ತಿ ಪ್ರೀತಿ ಭಾಗವತನಿಗೆ ಅತ್ಯಂತ ಎತ್ತರಕ್ಕೆ ಹೋದ ಹಾಗೆ ಭಾಗವತರೇ ಭಗವಂತನಿಗಿಂತ ಹೆಚ್ಚು ಶ್ರೇಷ್ಠರಾಗಿ ಬಿಡುತ್ತಾರೆ ಎನ್ನುತ್ತಾರೆ ಜ್ಞಾನಿಗಳು. ಒಮ್ಮೆ ರಾಮಾನುಜರಲ್ಲಿ ಭಗವಂತ ಕೇಳಿದನಂತೆ, ನಾನು ಭಗವದ್ಗೀತೆಯನ್ನು ಕೇವಲ ಅರ್ಜುನನಿಗಾಗಿ ಹೇಳಿದ್ದಲ್ಲ,
ಇಡೀ ಮಾನವ ಕುಲಕ್ಕೆ ನೀಡಿದ ಸಂದೇಶ ಅದು. ಹೆಜ್ಜೆ ಹೆಜ್ಜೆಯಲ್ಲೂ ನಾನೇ ಭಗವಂತ, ನಾನೇ ಪರಮ, ನಾನು ಅನಾದಿ, ನಾನು ಅನಂತ ಎಂದೆಲ್ಲ ಹೇಳಿ ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನಲ್ಲಿ ಶರಣಾಗತನಾಗು, ನಿನ್ನ ದುಃಖಗಳನ್ನು ಹೋಗಲಾಡಿಸುತ್ತೇನೆ, ನಿನಗೆ ಮೋಕ್ಷ ನೀಡುತ್ತೇನೆ ಎಂದೆಲ್ಲ ಸಾರಿ ಸಾರಿ ಹೇಳಿದ್ದೇನೆ. ಆದರೆ ಅರ್ಜುನನಿಂದ ಮೊದಲ್ಗೊಂಡು ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದರೆ ಈಗ ನೋಡು, ನೀನು ನನ್ನನ್ನು ಕುರಿತು ಹೇಳಿದ ಅಷ್ಟಾಕ್ಷರಿ ಮಂತ್ರಕ್ಕೆ ಏನು ಮಹಿಮೆ? ನೀನು ತಿಳಿಸಿದ ದ್ವಯ ಮಂತ್ರಕ್ಕೆ ತಲೆಬಾಗಿಸಿ ನೀನು ಹೇಳಿದ ಹಾಗೆ ಕೇಳುತ್ತಿರುವರು ನನ್ನ ಭಕ್ತರು. ನನಗೆ ಅಕ್ರೂರ ಉದ್ಧವನಂತಹ ಅನುಯಾಯಿಗಳು ಹೆಚ್ಚು ಇರಲೇ ಇಲ್ಲ. ಅದನ್ನೇ ಹೇಳಿದ ನಿನಗೆ ಮಾತ್ರ ಲಕ್ಷ ಲಕ್ಷ ಅನುಯಾಯಿಗಳು, ಅದು ಹೇಗೆ ಎಂದು ಕೇಳಿದನಂತೆ ಭಗವಂತ. ಅದಕ್ಕೆ ರಾಮಾನುಜರು, ಅಪ್ಪ ಶ್ರೀಹರಿ, ನಿನ್ನನ್ನೇ ನೀನು ಹೊಗಳಿಕೊಂಡರೆ ಯಾರು ನಂಬುತ್ತಾರೆ? ಯಾರು ನಿನ್ನ ಹಿಂದೆ ಬರುತ್ತಾರೆ? ಆಳ್ವಾರು ಆಚಾರ್ಯರುಗಳನ್ನು ಮುಂದಿಟ್ಟುಕೊಂಡು ನಾನು ಹೇಳಿದೆ, ಆದ್ದರಿಂದ ಜನ ನಂಬಿದರು, ನಿನ್ನಲ್ಲಿ ಶರಣಾಗತಿಗೆ ಮುಂದಾದರು. ನನಗೂ ನಿನಗೂ ಅಮಿತ ಸಂಖ್ಯೆಯಲ್ಲಿ ಅನುಯಾಯಿಗಳು ಸಿಕ್ಕರು ಎಂದರಂತೆ. ಹೀಗೆ ಭಗವಂತ ತನ್ನ ಭಕ್ತರ ಸಂಖ್ಯೆ ಬೆಳೆಸಿಕೊಳ್ಳಲೇ ಆಳ್ವಾರು ಆಚಾರ್ಯರು ಸಂತ ಭಾಗವತೋತ್ತಮರ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತಾನಲ್ಲವೇ? ಹಾಗೆ ಇಲ್ಲಿಯೂ ಸಹ ಭಗವಂತ ಪಾದುಕೆಯಿಂದ ಸಹಜ ಶಕ್ತಿಯನ್ನು ಅಪೇಕ್ಷಿಸಿ ಅದನ್ನು ಏರಿ ನಿಂತು ಭರತನಿಗೆ ಕೊಟ್ಟನು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ವೇದಾಂತ ದೇಶಿಕರ ಈ ಮಾತುಗಳನ್ನು ಪುಷ್ಟಿ ಮಾಡುವಂತಹ ಇನ್ನೂ ಅನೇಕ ಪ್ರಸಂಗಗಳು ಪುರಾಣ ಇತಿಹಾಸಗಳಲ್ಲಿ ನಮಗೆ ಸಿಗುತ್ತದೆ. ತುಂಬ ಶಕ್ತಿವಂತನಾದ ಹನುಮಂತ ಶ್ರೀರಾಮ ಲಕ್ಷ್ಮಣರನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಸೇತುವೆಯನ್ನು ದಾಟಿದ ಎನ್ನುತ್ತಾರೆ ಶ್ರೀ ವಾಲ್ಮೀಕಿಗಳು. ಹಾಗಾದರೆ ಭಗವಂತ ಶ್ರೀರಾಮನಿಗಿಂತ ಭಕ್ತ ಹನುಮಂತ ಹೆಚ್ಚು ಶಕ್ತಿವಂತನೇ? ಅನಸೂಯಾದೇವಿ ಮಹಾ ತಪಸ್ವಿನಿ, ಸೂರ್ಯನಾರಾಯಣನ ಗತಿಯನ್ನೇ ತನ್ನ ತಪಶಕ್ತಿಯಿಂದ ತಡೆದು ನಿಲ್ಲಿಸಿದವಳು. ಸೀತೆ ಜಗಜ್ಜನನಿ, ಈ ಜನ್ಮದಲ್ಲೂ ಅಯೋನಿಜೆ. ಅಂತಹ ಮಹಾಮಹಿಮಳಿಗೆ ಭಗವಂತನ ಹೃದಯ ಸಾಮ್ರಾಜ್ಞಿಗೆ ಮಾಸದ ಆಭರಣಗಳನ್ನು, ಬಾಡದ ಹೂವನ್ನು, ಮಲಿನವಾಗದ ಹರಿಯದ ವಸ್ತ್ರವನ್ನು ಕೊಟ್ಟು ಹರಸಿ ಕಳುಹಿದಳು ವನವಾಸಕ್ಕೆ ಅನಸೂಯಾದೇವಿ. ಆ ಒಂದೇ ಸೀರೆಯನ್ನು ಉಟ್ಟು 10 ತಿಂಗಳುಗಳ ಕಾಲ ಅಶೋಕವನದಲ್ಲಿ ಇದ್ದಳು ಸೀತೆ ಎನ್ನುತ್ತಾರೆ ಶ್ರೀ ವಾಲ್ಮೀಕಿ ಮಹರ್ಷಿಗಳು. ಜಗತ್ತನ್ನೇ ಮರುಳು ಮಾಡುವ ಶಕ್ತಿ ಕೃಷ್ಣನಿಗಿತ್ತು, ಅವನ ಕೊಳಲ ದನಿಗಿತ್ತು. ಆದರೆ ಅವನನ್ನೇ ಮರಳು ಮಾಡುವ ಶಕ್ತಿ ಅವನದೇ ಸೃಷ್ಟಿಯಾದ ರಾಧೆಗೂ ಇತ್ತು. ಇದು ಭಗವಂತನ ಮಹಿಮೆಯೇ. ಸ್ವಯಂ ಭಗವಂತನ ಬಾಯಿಂದಲೇ ಬಂದ ಭಗವದ್ಗೀತೆಗಿಂತ ಋಷಿ ಮುನಿ ಪ್ರಣೀತವಾದ ವೇದಾಂತಗಳಲ್ಲಿ, ಮಂತ್ರ ಸ್ತೋತ್ರಗಳಲ್ಲಿ, ಅವನ ಮಹಿಮೆಯನ್ನು ಸಾರುವ ರಾಮಾಯಣ ಮಹಾಭಾರತಗಳಲ್ಲಿ, ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಭಗವಂತನ ಶಕ್ತಿ ಹೆಚ್ಚಾಗಿ ಪ್ರಕಟವಾಗುತ್ತದೆ. ಅವುಗಳಿಂದ ಶಕ್ತಿ ಪಡೆದುಕೊಂಡ ಭಗವಂತನ ರೂಪವೇ ಭಕ್ತರ ಹೃದಯಗಳನ್ನು ಲಗ್ಗೆ ಹಾಕುತ್ತದೆ. ಇದೆಲ್ಲದರಿಂದ ಜ್ಞಾನ ಪಡೆದ ಭಕ್ತರನ್ನು ಭಗವಂತ ಸುಲಭವಾಗಿ ವಶಪಡಿಸಿಕೊಳ್ಳುತ್ತಾನೆ. ನಿರಾಕಾರ ನಿರ್ಗುಣ ಭಗವಂತನನ್ನು, ಜಗತ್ಕಾರಣನನ್ನು, ಸೃಷ್ಟಿಸ್ಥಿತಿ ಲಯಕಾರನನ್ನು ಎಲ್ಲರೂ ಅರಿಯಲು ಸಾಧ್ಯವಿಲ್ಲ. ಅದೇ ಭಗವಂತನ ಗುಣಸ್ವರೂಪಗಳು ಪುರಾಣ ಇತಿಹಾಸಗಳಿಂದ ತಿಳಿಯುತ್ತದೆ. ಅದನ್ನು ಅರಿತ ಸಂತರು, ಅವನ ಪರಮ ಭಕ್ತರು ಅವನನ್ನು ಹಾಡಿ ಭಜಿಸಿ ಪೂಜಿಸಿ ಅರ್ಚಿಸಿ ಅವನ ಸಾಕಾರ ರೂಪಕ್ಕೆ ಶಕ್ತಿ ನೀಡುತ್ತಾರೆ. ಹಾಗೆ ಭಗವಂತನಿಗೆ ಶಕ್ತಿ ಕೊಡುವವರು ಭಾಗವತರು. ಅದನ್ನೇ ಈ ಪದ್ಯದಲ್ಲಿ ತಿಳಿಸುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.